ಗೈಸ್, ನಾನಿಮ್ಮ NS ವ್ಲಾಗ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ನಮ್ಮ ವಿರಾಜಪೇಟೆಯಲ್ಲಿ ಹನುಮಾನ್ ಜಯಂತಿ ತುಂಬ ಗ್ರ್ಯಾಂಡ್ ಆಗಿ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ಬನ್ನಿ ನೋಡೋಣ. ಈಗ ನಮ್ಮ ಜೊತೆ ಇಲ್ಲಿ ಕಡ್ಲೆನೂ ಇದ್ದಾನೆ. ಹಾಯ್ ಕಡ್ಲೆ, ಹೇಗಿದ್ಯಾ? ಸುಬಬ್, ಯಾವಾಗ ಬಂದೆ? ಇಂಟರ್ನ್ಶಿಪ್ ಅಲ್ಲಿ ಇಟ್ಕೊಂಡು ರುಬ್ತಾವ್ರಾ? ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ. ನಮ್ಮ ಆದಿತ್ಯ ಇಲ್ಲಿ ಅಂತ ಕಾಣ್ತಾ ಇಲ್ಲ. ಇಡೀ ಬ್ಲಾಗ್ ನಾನೀಗ ತೆಲುಗು ಬೀದಿದ್ದೀನಿ. ಈಗ ಕಳಪ ಆಯ್ತಾ ಮೋಟಿವೇಶನ್ ಡೈಲಾಗ್ಸ್? ಬೆಟ್ಟ ಹೋಚಂಗಿ ಸೊ ನೋಡ್ಬೋದು, ಇದು ತೆಲುಗು ಬೀದಿಂದ ಈಗ ಆ ಕಡೆ ಸ್ಟಾರ್ಟ್ ಮಾಡಿ ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಕಡೆ ಈಗ ಮುಂದೆ ಹೋಗೋಣ ಅಂತ ಕಾಯ್ತಾ ಇದೀವಿ. ಏನ್ ಮಮ್ಮ ಚೆನ್ನಾಗಿದ್ಯಾ? ಹೇಗ್ ನಡೀತಾ ಇದೆ ವಿರಾಜಪೇಟೆಯಲ್ಲಿ? ಸೂಪರ್ ಆಗಿ ನಡೀತಿದೆ. ಫಸ್ಟ್ ಟೈಮ್ ಈ ತರ ನಿಮ್ಮ ಅಭಿಮಾನಿ ಅಣ್ಣ. ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು ಅಪ್ಪಿ. ಬನ್ನಿ ಆಗ ಹೋಗೋಣ. ಎಲ್ಲ ರೆಡಿ ಆಗಿದೆ, ಆಲ್ಮೋಸ್ಟ್ ಎಲ್ಲ ಸ್ಟಾರ್ಟ್ ಆಗಿದೆ. ಡ್ಯಾನ್ಸ್ ಎಲ್ಲ ನೀವು ನೋಡ್ಬೋದು. ಜನನು ಹಾಗೆ ಇದ್ದಾರೆ, ಇಲ್ಲಿ ನೋಡ್ಬೋದು. ಸೊ ಈಗ ಸ್ಟಾರ್ಟ್ ಮಾಡಿಕೊಂಡು ಇಡೀ ವಿರಾಜಪೇಟ್ ಟೌನ್ ನಾವು ರೌಂಡ್ ಹೊಡಿತೀವಿ. ಈಗ ನಮ್ಮ ಸನಾತನ ಹಿಂದೂ ಏನಂತ ನಾವು ಇವತ್ತು ನಮ್ಮ ವಿರಾಜಪೇಟೆಯಲ್ಲಿ ತೋರಿಸ್ತೀವಿ ನೋಡಿ. ಹಾಗೆ ನಾವು ಈಗ ಇಲ್ಲಿ ಜ್ಯೂಸ್
ಜ್ಯೂಸ್ ಎಲ್ಲ ಕುಡ್ಕೊಂಡು ಈಗ ಮೇಲೆ ಹೋಗೋಣ ಅಂತ ಕಾಯ್ತಾ ಇದ್ದೀವಿ. ಸೊ ಇನ್ನೂ ಸ್ವಲ್ಪ ಜನ ಬರೋಕ್ಕಿದ್ದಾರೆ, ಅವ್ರನ್ನೆಲ್ಲ ನೋಡಿಕೊಂಡು ಹಾಗೆ ಹೋಗ್ತಾ ಇದ್ದೀವಿ. ಈಗ ಬನ್ನಿ ಮೇಲೆ ಹೋಗೋಣ. ಸೊ ನೋಡ್ಬೋದು ಇಲ್ಲಿ ಕ್ರೌಡ್ ಎಲ್ಲ ಹೇಗಿದೆ ಅಂತ, ಜನ ಸಾಗರ ಆಗಿದೆ. ಸೊ ಅದೇ ಆಂಜನೇಯನ ಜೊತೆ ಫೋಟೋ ತಗೋತ್ಯಾ? ನಿನಗೋಸ್ಕರ ಒಂದು ಫೋಟೋ ತೆಗಿಸ್ತೀನಿ ಬಾ. ನೋಡ್ಬೋದು ಏನ್ ಬಿಸಿ ನಮ್ಮ ಆಂಜನೇಯ ಅಂತ. ಈ ಕ್ರೌಡ್ ಎಲ್ಲ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಕಾಣ್ತಾ ಇದೆ ಅಲ್ವಾ, ತುಂಬಾನೇ ಇದ್ದಾರೆ ಜನ. ಸೊ ಅಲ್ಲಂತೂ ಇನ್ನೂ ಜನ ಇದ್ದಾರೆ. ಸೊ ನಾವೀಗ ಬಂದಿದ್ದೀವಿ, ಕ್ಲಾಕ್ ಟವರ್ ಮುಂದೆ ಇದ್ದೀವಿ ಈಗ ಎಲ್ಲ. ಸೊ ಹೇಗನ್ಸ್ತಿದೆ ಇಬ್ರಿಗೂ? ಅದೇ ಕಡ್ಲೆ ನಮಗೆ ಅಂತೂ ಸೂಪರ್ ಆಗಿ ಅನಿಸ್ತಾ ಇದೆ. ಫಸ್ಟ್ ಟೈಮ್ ಈ ಥರ ವಿರಾಜಪೇಟೆಯಲ್ಲಿ ಮಾಡಿರೋ ಬ್ಯಾಂಗ್ಳೂರ್ ಹುಡುಗ ಇವತ್ತು ಬಂದಿದ್ದಾನೆ. ಆಕ್ಚುಲಿ ಇಷ್ಟು ದಿನ ಇರ್ತಿಲ್ಲ. ಏನು ಕಡ್ಲೆ ಅಲ್ಲಿ ಮಾಡ್ತಿದ್ದೆ? ಅಲ್ಲಿ ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಇಂಟರ್ನ್ಶಿಪ್ ಮಾಡ್ತಿದ್ದ. ಇಂಟರ್ನ್ಶಿಪ್ ಆನ್ಲೈನ್ ಮಾಡ್ಬೋದಿದ್ದಪ್ಪ ವಿರಾಜಪೇಟೆಯಲ್ಲಿ ನಂತರ. ಮಲ್ಟಿಪ್ಲೇಯರ್ ಅಲ್ಲ, ಮಲ್ಟಿಪ್ಲೇಯರಾ? ಆಯ್ತು ಚಿನ್ನ ಬಾ. ಇಂಡಿವಿಜುವಲ್ ಆಡ್ಬೇಕಾದ್ರೆ ಏನ್ ಚಿನ್ನ? ಇಂಡಿವಿಜುವಲ್ ಆಗಿ ಆಡ್ಬೇಕು, ಮಲ್ಟಿಪ್ಲೇಯರ್ ಯಾರು ತುಂಬ ಕಷ್ಟ ಆಗುತ್ತೆ ತಗೊಂಡೋಗೋಕ್ಕೆ. ಅದಕ್ಕೆ ಇದು ತುಂಬ ಹಿಂದೆ ಆಗಿದೆ, ಅದೆಲ್ಲ ತುಂಬ ಮುಂದೆ ಹೋಗಿದೆ. ಇದೊಂದೇ ತೇರು ತುಂಬ ಹಿಂದೆ ಆಗಿಬಿಟ್ಟಿದೆ. ಬಿಕಾಸ್ ಮೇಲೆ ಎಲ್ಲ ವಯರಿಂಗ್ ಎಲ್ಲ ಇದೆ ಅಲ್ವಾ, ಕಷ್ಟ ತೊಗೊಂಡೋಗೋಕ್ಕೆ. ಅಲ್ಲಿ ಆಂಜನೇಯ ಒಂದು ಬೆಟ್ಟ ಇಟ್ಕೊಂಡಿದ್ರು, ಅದು ತೆಗ್ಸಿದ್ದಾರೆ. ಯಾಕೆಂದರೆ ಅಲ್ಲಿ ತಾಗುತ್ತೆ ಅಂತ ಹೇಳ್ಬಿಟ್ಟು. ನೋಡೋಣ ಅಲ್ಲಿ ತನಕ ಹೇಗೆ ತಲುಪುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. 2 hours later. ನಾವೀಗ ಟೌನಿಗೆ ಪುನಃ ಹೋಗ್ತಾ ಇದ್ದೀವಿ. ಇಷ್ಟೊತ್ತು ನಾವು ರೆಸ್ಟ್ ತೊಗೊಂಡಿದ್ವಿ. ನನ್ನ ಹಿಂದೆ ಅಲ್ಲಿ ಕಡ್ಲೆ ಇದ್ದಾನೆ, ಇಲ್ಲಿ ಆದಿತ್ಯ ಇದ್ದಾನೆ. ಏನು ಹೇಳ್ತೀಯಾ? ಏನು ಹೇಳಕ್ ಹೋಗಲ್ಲ. ಈ ತರ ನಮ್ಮ ತರ ಹೆಲ್ಮೆಟ್ ಹಾಕದೆ ಓಡಿಸ್ಬೇಡಿ. ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಕತ್ಲೆಯಲ್ಲಿ ನಮ್ಮಿಬ್ರು ಮುಖ ಕಾಣಿಸ್ತಾ ಇಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಈಗ ತಾಲೂಕ್ ಮೈದಾನಿಗೆ ಹೋಗ್ತಾ ಇದ್ದೀವಿ. ಈಗ ಅಲ್ಲಿಂದ ನೋಡೋಣ. ಸಿಸ್ಟರ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಯಾರದೇ ಮೆಸೇಜ್ ಮೇಲೆ ಮೆಸೇಜು, ಐವರ್ ಸಿಸ್ಟರ್ ಲೈವ್ ನೋಡಿದ ಮೇಲೆ ಮೆಸೇಜ್ ಮೇಲೆ ಮೆಸೇಜ್ ಆದಿಗೆ. ಏನ್ ಮೆಸೇಜ್ ಮೇಲೆ ಮೆಸೇಜ್ ಏನಿಲ್ಲ, ಒಂದು ಸ್ವಲ್ಪ ಜನ ಮೆಸೇಜ್ ಮಾಡ್ತಾ ಇದಾರೆ ಗೈ, ಸ್ವಲ್ಪ ಜನ. ಸೊ ಈಗ ನಾವು ಟೌನಿಗೆ ಬಂದ್ವಿ. ಫುಲ್ ರೋಡೆಲ್ಲ ಖಾಲಿ ಇದೆ. ಬಿಕಾಸ್ ಇನ್ನೂ ಆ ಕಡೆ ಮಟನ್ ಮಾರ್ಕೆಟಾ? ಹಾಂ, ಮಟನ್ ಮಾರ್ಕೆಟ್ ರೋಡಿಂದ ಇನ್ನೂ ಬರ್ತಾ ಇದೆ. ಆ ಕಡೆಯಿಂದ ಇಳಿದು ಬರೋದು ಇನ್ನೂ ಒಂದು ಸ್ವಲ್ಪ ಹೊತ್ತು ಆಗುತ್ತೆ. ಏನಿಲ್ಲ ಅಂದರೂ ಇನ್ನೂ ಒಂದು ಅರ್ಧ ಗಂಟೆ ಆಗ್ಬೋದು ಮ್ಯಾಕ್ಸಿಮಮ್. ಅದಾದಮೇಲೆ ಇಲ್ಲಿಂದ ಸೀದಾ ನಾವು ತಾಲೂಕ್ ಮೈದಾನಕ್ಕೆ ಹೋಗ್ತೀವಿ. ಸೊ ನೋಡ್ಬೋದು ಈಗ ಅಲ್ಲಿ ಬರ್ತಾ ಇದೆ. ಈಗ ಆಲ್ಮೋಸ್ಟು ಚೌಕಿ ಪಕ್ಕ ಬಂದಿದೆ. ನಾವೀಗ ಅಲ್ಲೇ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ. ಅಲ್ಲಂತೂ ಫುಲ್ ಜನ ಅಂತೂ ಜೋರಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ನಾನು ನೋಡಿದೆ. ಎಲ್ಲಿದ್ರಿ? ಬಾಸ್ನ ನೋಡ್ಬೋದು ನೀವು. ಎತ್ತಿದ್ರೆ ಗದೆ, ಬೀಸಿದ್ರೆ ಒದೇನೆ.
ನಾನಿಬ್ರಲ್ಲ, ಆದಿ ಬ್ಯಾಕ್ ಸೈಡಲ್ಲಿ ಇದ್ದಾನೆ. ತಾಲೂಕು ಮೈದಾನಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲೇನೋ ಕಲ್ಚರಲ್ ಪ್ರೋಗ್ರಾಮ್ ಎಲ್ಲ ಇದೆ ಈಗ ಇದೆ ಅಂತೆ, ನನಗೆ ಗೊತ್ತಿಲ್ಲ. ಹೇಳ್ತಾ ಇದ್ದೀನಿ, ನಾನು ಕೇಳಿಸ್ಕೊಂಡೆ. ಬಟ್ ಹೋಗಿ ನೋಡೋಣ. ಡ್ಯಾನ್ಸ್ ಮಾಡಿ ಫುಲ್ ಸುಸ್ತಾಗ್ಬಿಟ್ವಿ ಇದ್ರು. ಕಡಲೆ ನೆಕ್ಸ್ಟ್ ಲೆವೆಲ್ಗೆ ಡ್ಯಾನ್ಸು, ಗೊತ್ತಲ್ವ ಹೇಗೆ ಅಂತ. ಹಾಗೆ ಆಲ್ಮೋಸ್ಟ್ ರೀಚ್ ಆಗೋಕ್ಕಾಗಿದೆ. ಅಲ್ಲೇ ಇದೆ, ತಾಲೂಕು ಮೈದಾನಿಗೆ ತಲುಪಾಗಿದೆ. ಸೊ ಅಲ್ಲೆಲ್ಲಾದ್ರೂ ಈಗ ಸೀಟ್ ನೋಡ್ಕೊಂಡು ಕೂತ್ಕೋಬೇಕಷ್ಟೇ ನಾವೀಗ. ಜನ ಅಂತೂ ತುಂಬ ಜನ ಇದ್ದಾರೆ. ಸೀಟ್ ಸಿಗೋದು ಕಷ್ಟ ಅಂತ ಅನ್ಕೋತೀನಿ. ಬಟ್ ನೋಡೋಣ, ಅಲ್ಲಿ ಹೋಗಿ. ಅದೇ ಬೇಗ ನಿನ್ನ ಮದುವೆ ಆಗಲಿ. ಏನೋ ಏನೋ ಆಗಿದೆ. ಈಗ ತಾಲೂಕು ಮೈದಾನ ಒಳಗಿದ್ದೀವಿ, ಬಂದಾಗಿದೆ. ಸೊ ಜನ ಕೂಡ ಹಾಗೆ ಇದ್ದಾರೆ, ನೋಡ್ಬೋದು. ಇಲ್ಲಿ ಪ್ರೋಗ್ರಾಮ್ ಎಲ್ಲ ನಡೀತಾ ಇದೆ. ಎಲ್ಲಿದ್ದಾರೆ ಏನು ಅಂತೆಲ್ಲ ಗೊತ್ತಿಲ್ಲ. ಸೊ ಬನ್ನಿ ನೋಡೋಣ. ಬರ್ಬೇಕಷ್ಟೇ, ಇದು ಜಾಸ್ತಿ ಯಾರು ಬಂದಿಲ್ಲ. ಒಂದು ಕಡೆ ಎಲ್ಲ ಹೋಗಿ ಕೂತ್ಕೊಳ್ಳೋಣ ಬನ್ನಿ. ತಾಲೂಕು ಮೈದಾನಿಗೆ ಈಗ ತೇರು ಬಂದಿದೆ, ಇಳಿಸ್ಕೊಂಡು ನೋಡೋಣ ಅಲ್ಲಿ ಏನು ನೆಕ್ಸ್ಟ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು. ಎಲ್ಲ ಕಾರ್ಯಕ್ರಮ ಮುಗ್ದಿದೆ. ಆಲ್ಮೋಸ್ಟ್ ಇನ್ನು ಎಷ್ಟು ಗಂಟೆ ಆಗುತ್ತೆ, ಟೈಮ್ ಹೋಗುತ್ತೆ ಅಂತ ಗೊತ್ತಾಗಲ್ಲ. ನೋಡೋಣ ಬನ್ನಿ. ಏನಾದರೂ ಒಂದು ಸೀನ್ ಆಗಲೇಬೇಕು, ಅವಾಗಲೇ ಒಂದು ಕಲೆ ಅಂತ ಹೇಳ್ಬೋದಲ್ವಾ. ಅದೇ ಏನು ಸೀನ್ ಆಗಿಲ್ಲ, ಸುಮ್ಮನೆ ವಿಡಿಯೋಗೋಸ್ಕರ ನಿಮಗೆಲ್ಲ ಹೇಳ್ತೀನಿ ಗೈಸ್. ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನು ಏನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಸೀಟ್ ಸಿಕ್ಕಿದೆ. ನಾವು 3 ಜನ ಒಟ್ಟಿಗೆ ಕೂತಿದ್ದೀವಿ. ಇದು ಬಂದ್ಬಿಟ್ಟು ಎಷ್ಟು ಗಂಟೆ ಆಗುತ್ತೆ ಅಂತ ನನಗೆ ಗೊತ್ತಾಗಲ್ಲ. ನೋಡೋಣ, ಟೈಮ್ ಎಷ್ಟು ಗಂಟೆ ಹೋಗುತ್ತೆ ಅಂತ ಗೊತ್ತಾಗಲ್ಲ ಅಲ್ವಾ. ಸೊ ವೇಟ್ ಆ್ಯಂಡ್ ವಾಚ್ ಅಲ್ವಾ. ಮಗು ಅಂತಾನು ಬಿಡಲ್ಲ, ಪ್ರಮೋಷನ್ ಕೊಡಿಸ್ತು ಅಂತಾನೆ. AD ಬ್ಲಾಗ್ಸ್ ಗೊತ್ತಾ ಅಂತ ಹೇಳ್ಬಿಟ್ಟು ತಗೋತಾನೆ. ಯೂಟ್ಯೂಬ್ ನೋಡ್ತೀರಾ? ನನ್ನ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಇಲ್ಲೇ ಕೂತ್ಕೊಂಡು ಎಡಿಟ್ ಮಾಡ್ತಾ ಇದ್ಯಾ? ಮತ್ತೆ ಏನ್ ಮಾಡೋದು, ನೀವೆಲ್ಲ ಅನ್ಕೊಂತೀರ ಆರಾಮಾಗಿರ್ತೀನಿ ನಾನು ಅಂತ. ಹಾ. ಮನೇಲಿ ಹೋಗಿ ಬೇರೆ ಏನೋ ಕೆಲಸ ಮಾಡ್ತೀನಿ, ಇಲ್ಲಿ ಬಂದು ಇದೆಲ್ಲ ಮಾಡ್ತೀನಿ, ಹಾ. ಪುನಃ ಹಿಂಗೆ ಕೂತ್ಕೊಂಡು ಎಡಿಟ್ ಮಾಡ್ತೀನಿ, ಸಿಸ್ಟಮಲ್ಲಿ ಎಡಿಟ್ ಮಾಡ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಅಥವಾ ಯೂಟ್ಯೂಬಲ್ಲಿ ನೋಡೋ ಖುಷಿಯಾಗಿ ಅನ್ಕೋಬೋದು. ಕಷ್ಟಪಡ್ತಿರ್ತೀನಿ ಅಂತ ನನಗೆ ಗೊತ್ತಿರುತ್ತೆ. ನೋಡಿ ಗಾಯ್ಸ್, ಒಂದು ಕಷ್ಟಪಟ್ಟು ವಿಡಿಯೋಸ್ ಇಲ್ಲೇ ಎಡಿಟ್ ಮಾಡ್ಬಿಟ್ಟು ಇಲ್ಲೇ ಆಗ್ತಾನೆ. ಅದು ತಾಲೂಕ್ ಮೈದಾನಲ್ಲೇ ಇದೀವಿ ಇನ್ನು. ಒಳ್ಳೆ ಊಟ ಮಾಡ್ತೀಯಾ? ಮನೇಲಿ ಮಾಡಿದ್ದಾರೆ, ಬೈತಾರೆ ಮನೇಲಿ. ಹೊಡಿತಾರ? ಇಲ್ಲ ಹೊಡಿಯಲ್ಲ, ಮನೇಲಿ ಏನೋ ಮಾಡಿದ್ದಾರೆ ಸ್ಪೆಷಲ್. ಏನ್ ಸ್ಪೆಷಲ್? ಹೊನ್ನೂರು ಕುರಿ ಒಳ್ಳೆ ಚರ್ಬಿ. ಸೊ ಡ್ಯಾನ್ಸ್ ಮಾಡಿ ಸುಸ್ತಾದವ್ರಿಗೆಲ್ಲ ಇಲ್ಲಿ ಒಳ್ಳೆ ಮೀಲ್ಸ್ ಅಂದ್ಕೊಳ್ಳಿ. ಈಗ ಏನೇ ಹೇಳಿ, ಊಟ ಅಂತೂ ಯಾರೂ ಮಿಸ್ ಮಾಡಲ್ಲ, ಯಾಕಂದರೆ ಅಷ್ಟೊಂದು ಡ್ಯಾನ್ಸ್ ಮಾಡಿ ಸುಸ್ತಾಗಿದ್ರಲ್ಲ. ನಾಳೆ ಸಿಗೋಣ. ಹೊರಟ ನಮ್ಮ ಕಡ್ಲೆ ನನ್ನ ಕೈಗೆ ತಟ್ಟೆ ಕೊಟ್ಬಿಟ್ಟು ಹೊರಟ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಎಲ್ಲ ಬಂದಿದ್ದೀವಿ, ನಮ್ಮ ಗ್ಯಾಂಗ್ ಎಲ್ಲ ಇಲ್ಲೇ ಇದೆ, ಊಟ ಮಾಡ್ತಾ ಇದ್ದೀವಿ. ಹಾಯ್ ಬ್ರೋ. ಆಯ್ತಣ್ಣ, ನಿಂತಿನ್ನು ಪರವಾಗಿಲ್ಲ. ಈಗ ಮನೆಗೆ ಹೋಗೋ ಟೈಮ್ ಬಂತು, ಎಲ್ಲ ಆಯಿತು, ತುಂಬ ಚೆನ್ನಾಗಿ ಅನಿಸ್ತು. ಸೊ ಹಾಗೆ ಅಷ್ಟೇ ಗ್ರ್ಯಾಂಡ್ ಆಗಿತ್ತು. ಏನಂತೀಯ ಶರತ್ ಹಾಗೂ ಆದಿತ್ಯ? ಸೂಪರ್ ಆಗಿತ್ತು. ನೆಕ್ಸ್ಟ್ ನಮ್ಮ ಗೌರಿಗೂ ವೇಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಏನು ಸೆಪ್ಟೆಂಬರ್ ಅಲ್ಲಿ ಎಲ್ಲ ವೇಟ್ ಮಾಡ್ತಾ ಇದ್ದೀನಿ. ಸೆಪ್ಟೆಂಬರ್ ಅಲ್ಲ ಸೆಪ್ಟೆಂಬರ್ ಈ ಸಲ ಸೆಪ್ಟೆಂಬರಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ಈ ಸಲ ಇನ್ನೂ ಹೇಗಿರುತ್ತೆ ಅಂತ ಗೊತ್ತಾಗಲ್ಲ. ಲಾಸ್ಟ್ ಟೈಮ್ ನಮ್ಮ ಸಮಿತಿನೇ ಫಸ್ಟ್ ಬಂದಿತ್ತು DJಲಿ. ಈ ಸಲ ನೋಡೋಣ. ಏನಂತೆ ಆದಿತ್ಯ? ನನಗೆ ಗೊತ್ತಿಲ್ಲ, ನೋ ಕಾಮೆಂಟ್ಸ್. ಶರತ್? ನಾನು ಏನು ಹೇಳಲ್ಲ, ನಾವು ಆ ದಿನ ತೋರಿಸ್ತೀವಿ. ಹೌದಾ? ಓಕೆ, ನೋಡೋಣ. ಓಕೆ, ಈಗ ವ್ಲಾಗ್ನ ಎಂಡ್ ಮಾಡೋ ಸಮಯ. ಬಾಯ್ ಗಾಯ್ಸ್. ಅದಿಗೆ ಒಂದು ಬಾಯ್ ಪಾಪ ಅವ್ನು ಆ ಕಡೆ ಹೋಗ್ಬಿಟ್ಟ ಎಳ್ನೀರು ಕುಡಿಯೋಕ್ಕೆ. ಇಲ್ಲ ಬಂದ. ಗುಡ್ ನೈಟ್ ಎಲ್ರಿಗೂ. ಗುಡ್ ನೈಟ್. ಸೈನಿಂಗ್ ಆಫ್ NS ವ್ಲಾಗ್. ಟಾಟಾ, ಬಾಯ್.